ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಈ ವಿಡಿಯೋನ ತಾವೇನಾದರೂ ಫಸ್ಟ್ ಟೈಮ್ ಆಗಿ ತಾವು ನೋಡ್ತಾ ಇದ್ದರೆ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡಿ. ಯಾಕೆ ಅಂದರೆ ನಾನೇನೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಷನ್ ಸಿಗುತ್ತೆ. ಸೊ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ, ಸೊ ಯಾವುದಾಗಿರ್ತಕ್ಕಂಥ ಅಮೌಂಟ್ ಕಟ್ಟಾಗೋದಿಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ನೋಡ್ತಾ ಇದ್ರೆ ಕೂಡಲೇ ಲೈಕ್ ಮಾಡಿ ಅಂತ ಹೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ, ತಾವೆಲ್ಲರೂ ಗೂಗಲನ್ನು ಯೂಸ್ ಮಾಡ್ತೀರಾ, ನಾನು ಕೂಡ ಗೂಗಲ್ ಯೂಸ್ ಮಾಡ್ತೀನಿ. ಸೊ ಎಲ್ಲರೂ ಕೂಡ ಗೂಗಲನ್ನು ನಮ್ಮ ದಿನನಿತ್ಯ ಲೈಫ್ನಲ್ಲಿ, ನಮ್ಮ ಡೈಲಿ ಲೈಫ್ನಲ್ಲಿ ಗೂಗಲನ್ನು ಯೂಸ್ ಮಾಡ್ತೀವಿ. ಸೊ ಗೂಗಲ್ ಯೂಸ್ ಮಾಡದೇ ಇರೋರು ಯಾರೂ ಇಲ್ಲ. ಸೊ ಪ್ರತಿಯೊಬ್ಬರು ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತಾರೆ. ಅಂಥ ಒಂದು ಗೂಗಲ್ ಕ್ರೋಮಲ್ಲಿ ಯಾವ ರೀತಿ ಫೋಟೋಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ನಮ್ಗೆ ಬೇಕಾದ ಫೋಟೋಗಳನ್ನು ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ವಿಷಯ ಕೆಲವರು ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದೆ ಇರ್ಬೋದು. ಸೊ ಯಾರಿಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗ್ತೈತಿ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ಸ್ ಬಿಗಿನ್ ಅವರ್ ವಿಡಿಯೋ. ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಸೊ ನಾನು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನೀವು ಬೇಕಾದ ಫೋಟೋಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಏನು ರೆಸ್ಟ್ರಿಕ್ಷನ್ ಏನಿದೆ ಅಂದರೆ, ನೀವು ಫೋಟೋಗಳನ್ನು ಕಮರ್ಷಿಯಲಿ ಯೂಸ್ ಮಾಡಬಾರ್ದು. ಕಮರ್ಷಿಯಲಿ ಆಗಿ ಯೂಸ್ ಮಾಡಬೇಕಾಗಿ ಅಂದ್ಕೊಂಡಿದ್ದರೆ, ಸೊ ಅವರಿಂದ ಕಂಟೆಂಟ್ ಕ್ರಿಯೇಟ್ರಿಂದ ನೀವು ಪರ್ಮಿಷನ್ ಪಡಬೇಕಾಗುತ್ತೆ. ಆಗ ಮಾತ್ರ ನೀವು ಕಮರ್ಷಿಯಲ್ ಯೂಸ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗೋದಿಲ್ಲ. ಸೊ ಪರ್ಸನಲಾಗಿ ಯೂಸ್ ಮಾಡ್ಕೋಬೋದು, ಬಟ್ ನಾಟ್ ಫಾರ್ ಕಮರ್ಷಿಯಲ್ ಯೂಸ್. ಅಂದರೆ ಆ ಫೋಟೋನ ಡೌನ್ಲೋಡ್ ಮಾಡಿ ಬೇರೆ ಎಲ್ಲರೂ ಪಬ್ಲಿಷ್ ಮಾಡಿ, ನೀವು ಪಬ್ಲಿಷನಿಂದ ನೀವೇನು ಪಬ್ಲಿಷನ್ ಮಾಡಿರ್ತಕ್ಕಂಥ ಫೋಟೋಯಿಂದ ಅಥವಾ ಇಮೇಜಿಂದ ನಿಮಗೇನೋ ಹಣನೂ ಬರ್ತಾಯಿದ್ರೆ, ಸೊ ಅವರು ಲೀಗಲ್ ಆ್ಯಕ್ಷನ್ ತೊಗೋತಾರೆ. ಸೊ ಆ ರೀತಿ ಮಾಡೋ ಹಾಗಿಲ್ಲ. ಸೊ ಜಸ್ಟ್ ಫಾರ್ ಪರ್ಸನಲ್ ಯೂಸ್ಗೋಸ್ಕರ. ಸೊ ನೀವು ಬೇಕಾದ ಫೋಟೋಗಳನ್ನ ತುಂಬ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ನೋಡಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋಣ ನೋಡೋಣ ಅಂತ. ಸೊ ಫಸ್ಟ್ ನಿಮ್ಮ ಸರ್ಚ್ ಬಾರಲ್ಲಿ ಬೇಕಾದ ಫೋಟೋಗಳನ್ನ, ನೀವು ಬೇಕಾದ ಫೋಟೋನ ಹೆಸರು ಎಂಟ್ರ್ ಮಾಡಿ. ಸೊ ನಾನು ಈಗ ಎಲಿಫ್ಯಾಂಟ್ ಅಂತ ನಾನು ಮಾಡ್ತೀನಿ. ಎಲಿಫ್ಯಾಂಟ್ ಅಂತ ಟೈಪ್ ಮಾಡಿ ಸಾಕು. ಫೋಟೋ ಅಂತ ಟೈಪ್ ಮಾಡೋ ಅವಶ್ಯಕತೆ ನೋಡಿ, ಆಟೋಮೆಟಿಕ್ಕಾಗಿ ಬಂತು. ಸೊ ಎಲಿಫ್ಯಾಂಟ್ ಫೋಟೋ ಅಂತ. ಸೊ ಇಲ್ಲಿ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ನೀವು ಬೇಕಾದ ಇಮೇಜ್ ನೋಡಿ, ಎಲಿಫ್ಯಾಂಟ್ ಫೋಟೋ ಎಷ್ಟಿದೆ ನೋಡಿ. ನೀವು ಬೇಕಾದ ಇಮೇಜನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ನಾನು ಎಲಿಫ್ಯಾಂಟನ್ನು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಯಾವ ಫೋಟೋ ನಿಮಗೆ ಇಷ್ಟ ಆಗಿದೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಆ ಫೋಟೋ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡ್ಕೊಂಡ್ಮೇಲೆ ಸೊ ಡೌನ್ಲೋಡ್ ಇಮೇಜ್ ಅಂತ ಒಂದು ಆಪ್ಷನ್ ಸಿಗುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಡೌನ್ಲೋಡ್ ಆಗುತ್ತೆ. ನೋಡಿ, ಫೋಟೋ ಡೌನ್ಲೋಡ್ ಆಯಿತು. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ನೋಡಿ, ತುಂಬ ಈಸಿಯಾಗಿ ನೀವು ಕೂಡ ಫೋಟೋವನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇದು ಇನ್ಫಾರ್ಮೇಷನ್ ಕೆಲವ್ರಿಗೆ ಯಾರು ಗೊತ್ತಿಲ್ಲ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರು ಗೊತ್ತಿದೆ ಅವ್ರಿಗೆ ಓಕೆ. ಸೊ ನೋಡಿ, ಬೇಕಾದ ಫೋಟೋಗಳು ಇದೆ. ಸೊ ಟ್ರೈ ಮಾಡಿ ನೋಡಿ, ನೀವು ಬೇಕಾದ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೋಬೋದು ಪರ್ಸನಲ್ ಯೂಸ್ಗೋಸ್ಕರ, ಬಟ್ ನಾಟ್ ಫಾರ್ ಕಮರ್ಷಿಯಲ್ ಯೂಸ್ ಅಂತ ಹೇಳ್ತಾ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಗೂಗಲ್ನಲ್ಲಿ ನಾವು ಬೇಕಾದ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೋಬೋದು, ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಾವೆಲ್ಲರೂ ನೋಡಿದ್ದೀರಾ. ಸೊ ಬೇಕಾದ ಫೋಟೋಗಳನ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಒಂದು ರಿಸ್ಟ್ರಿಕ್ಷನ್ ಏನಂದರೆ, ಸೊ ಇದನ್ನು ನಾವು ಓನ್ಲಿ ಪರ್ಸನಲ್ ಯೂಸ್ಗಾಗಿ ಯೂಸ್ ಮಾಡ್ಬೋದು. ಬಟ್ ಇದನ್ನು ಕಮರ್ಷಿಯಲ್ ಯೂಸ್ಗೋಸ್ಕರ ಮಾಡೋ ಹಾಗಿಲ್ಲ. ಸೊ ನೀವೇನಾದರೂ ಒಂದು ವೇಳೆ ನೀವು ಕಮರ್ಷಿಯಲ್ ಯೂಸ್ಗೋಸ್ಕರ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರೆ, ಸೊ ಅದನ್ನು ನೀವು ಪರ್ಮಿಷನ್ನ ಅವರಿಂದ, ಯಾರು ಕ್ರಿಯೇಟರ್ ಇರ್ತಾರಲ್ವ ಅವರಿಂದ ನೀವು ಪರ್ಮಿಷನ್ನ ತೊಗೋಬೇಕಾಗುತ್ತೆ. ಸೊ ನೀವೇನಾದರೂ ಕಮರ್ಷಿಯಲ್ ಯೂಸ್ ಮಾಡಿದಿರ ಅಂತ ತಿಳ್ಕೊಳ್ಳಿ. ಸೊ ಅವ್ರ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತೊಗೋಬೋದು. ಸೊ ಪ್ಲೀಸ್ ಇದನ್ನು ನಿಮಗೆ ಗಮನ ಇರಲಿ ಅಂತ ನಾನು ಗಮನಕ್ಕೆ ತಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಒಂದು ವಿಡಿಯೋ ಜೊತೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ಐ ಸೇ ನೆಕ್ಸ್ಟ್ ವಿಡಿಯೋ. ಬಾಯ್.